ಅಮ್ಮ, ಇಂದು ರಾತ್ರಿ ನನ್ನ ಕೆಲವು ಸ್ನೇಹಿತರು ನಮ್ಮ ಮನೆಗೆ ಊಟಕ್ಕೆ ಬರುವವರು ಇದ್ದಾರೆ. ಎಲ್ಲರಿಗೂ ಆಗುವಷ್ಟು ಅಡಿಗೆ ಮಾಡಿಡು ಅಂತ ವಿನೋದನು ತನ್ನ ತಾಯಿ ವಿದ್ಯಾವತಿಗೆ ಹೇಳಿದಾಗ ಅವಳು, ಎಷ್ಟು ಜನಕ್ಕಾಗುವಷ್ಟು ಮಾಡಬೇಕು ಮಗನೇ ಅಂತ ಕೆಮ್ಮುತ್ತಾ ಕೇಳಿದಳು. ಅಮ್ಮನ ಕೆಮ್ಮಿನ ಶಬ್ದವನ್ನು ಕೇಳಿ ವಿನೋದನಿಗೆ ಸಿಟ್ಟು ಬಂದಿತು ಮತ್ತು ಅವನು ಕಠೋರ ಧ್ವನಿಯಲ್ಲಿ, ಅಮ್ಮ, ಮೊದಲು ಈ ನಿನ್ನ ಕೆಮ್ಮನ್ನು ನಿಲ್ಲಿಸು. ಪ್ರತಿ ಸಮಯ ಪೂರ್ತಿ ಮನೆಯಲ್ಲಿ ಬರೀ ಕೆಮ್ಮುತ್ತಲೇ ಇರುತ್ತೀಯಾ? ಬಾಯಿ ಮೇಲೆ ಕೈ ಇಟ್ಟುಕೊಂಡು ಕೆಮ್ಮಬೇಕು ಅಂತ ಅಷ್ಟು ಗೊತ್ತಿಲ್ಲವೇ ನಿನಗೆ ಅಂತ ಸಿಟ್ಟಿನಿಂದ ಒದರಾಡಿದ. ಆಗ ಅವನ ಪತ್ನಿ ವೈಶಾಲಿಗೂ ತನ್ನ ಅತ್ತೆಯ ಮೇಲೆ ಮುಗಿಬೀಳಲು ಅವಕಾಶ ಸಿಕ್ಕಿತು. ಇದೇ ಮಾತನ್ನು ನಾನು ಇವಳಿಗೆ ಹೇಳಿ ಹೇಳಿ ಸಾಕಾಗಿದೆ. ಮನೆಯಲ್ಲಿ ಮಕ್ಕಳಿದ್ದಾರೆ ಮತ್ತು ಇವಳು ಬಾಯಿ ತೆರೆದುಕೊಂಡೇ ಕೆಮ್ಮುತ್ತಿರುತ್ತಾಳೆ. ಇವಳಿಗೆ ಅಷ್ಟು ತಿಳಿದುಕೊಳ್ಳಲು ಆಗುವುದಿಲ್ಲ. ಕಡಿಮೆ ಅಂದರೂ ಕೆಮ್ಮುವಾಗ ಕೈಯಿಂದ ಬಾಯಿ ಮುಚ್ಚಿಕೊಂಡು ಕೆಮ್ಮಬೇಕು ಅಂತ ಅಂದಳು. ಸೊಸೆಯ ಚುಚ್ಚು ಮಾತುಗಳನ್ನು ಕೇಳಿ ವಿದ್ಯಾವತಿಯ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ಆಗ ಅವಳು ಹತ್ತಿಕ್ಕಿದ ಧ್ವನಿಯಲ್ಲಿ, ಮಗನೇ, ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ಗೆ ತೋರಿಸು, ಇಲ್ಲದಿದ್ದರೆ ಔಷಧಿಗಾಗಿ ಹಣವನ್ನಾದರೂ ಕೊಡು ಅಂತ ಅಂದಳು. ಸರಿಯಮ್ಮ, ಇಂದು ನಿನ್ನನ್ನು ವೈಶಾಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ, ಔಷಧಿಯನ್ನು ಕೊಡಿಸುತ್ತಾಳೆ ಅಂತ ವಿನೋದನು ನುಣುಚಿಕೊಳ್ಳುತ್ತಾ ಹೇಳಿದ. ಆದರೆ ವೈಶಾಲಿ ತಕ್ಷಣ ಇದಕ್ಕೆ ಪ್ರತಿಭಟಿಸುತ್ತಾ, ಓಹೋ, ಅತ್ತೆಗೆ ಏನೂ ಆಗಿಲ್ಲ. ಈ ಕೆಮ್ಮು ಅವಳ ನಾಲಿಗೆ ರುಚಿಯಿಂದ ಮಾತ್ರ ಬರುತ್ತದೆ. ಅವಳು ತನ್ನ ನಾಲಿಗೆ ರುಚಿಗಾಗಿ ಕರಿದ ಸಿಹಿ ಅಥವಾ ಹುಳಿ ತಿಂಡಿ ಏನನ್ನಾದರೂ ತಿನ್ನುತ್ತಲೇ ಇರುತ್ತಾಳೆ. ನಂತರ ಇಡೀ ದಿನ ಕೆಮ್ಮುತ್ತಲೇ ಇರುತ್ತಾಳೆ. ಈ ತಿನಿಸಿನಲ್ಲಿ ಕಂಟ್ರೋಲ್ ಇಟ್ಟುಕೊಂಡರೆ ಕೆಮ್ಮು ತನ್ನಿಂದ ತಾನೇ ಕಡಿಮೆಯಾಗುತ್ತದೆ ಅಂತ ಹೇಳಿದಳು. ವಿನೋದ್ ತನ್ನ ಪತ್ನಿ ವೈಶಾಲಿಯ ಮಾತಿಗೆ ಸಮ್ಮತಿಸುತ್ತಾ, ಇಂದು ಮಧ್ಯಾಹ್ನ ನನಗೆ ಒಂದು ಮುಖ್ಯವಾದ ಪತ್ರ ಮನೆಗೆ ಬರಲಿದೆ. ಅದನ್ನು ತೆಗೆದು ಇಟ್ಟುಕೋ. ಕೇಳು, ಅಡಿಗೆಯನ್ನು ನೀನೇ ಮಾಡು. ಅಮ್ಮನಿಗೆ ಹುಷಾರಿಲ್ಲ ಮತ್ತು ನನ್ನ ಆಫೀಸ್ನಿಂದ 4-5 ಜನ ಬರುವವರು ಇದ್ದಾರೆ. ಒಳ್ಳೆಯ ರುಚಿಯಾದ ಅಡಿಗೆ ಮಾಡು ಅಂತ ಹೇಳಿದ. ಇದನ್ನು ಕೇಳಿ ವೈಶಾಲಿ ಬೆಚ್ಚಿಬಿದ್ದಳು. ಅವಳು ಬಹುತೇಕ ಕಿರುಚುತ್ತಾ, ಅರೆ, ನಾನೊಬ್ಬಳೇ ಅಷ್ಟು ಅತಿಥಿಗಳ ಅಡಿಗೆಯನ್ನು ಹೇಗೆ ಮಾಡಲಿ? ನನಗೆ ಇಂದು ಶಾಪಿಂಗ್ ಹೋಗುವುದಿದೆ ಮತ್ತು ಇಂದು ಸಂಜೆ ನನ್ನ ಕಿಟಿ ಪಾರ್ಟಿಯೂ ಇದೆ. ನನಗೆ ಇಂದು ಒಂದಿಷ್ಟು ಸಮಯ ಸಿಗುವುದಿಲ್ಲ ಅಂದಳು. ವೈಶಾಲಿ, ಇವತ್ತೊಂದಿನ ನಿನ್ನ ಕಿಟಿ ಪಾರ್ಟಿ ಕ್ಯಾನ್ಸಲ್ ಮಾಡಿಕೊ ಮತ್ತು ರಾತ್ರಿಗೆ ಒಳ್ಳೆಯ ಅಡಿಗೆ ತಯಾರಿಸು. ನಾನು ಹೊರಡುತ್ತೇನೆ ಅಂತ ವಿನೋದ್ ಆದೇಶ ನೀಡುವ ಧ್ವನಿಯಲ್ಲೇನೋ ಹೇಳಿ ಹೋದ. ಆದರೆ ಅವನು ಹೋದ ತಕ್ಷಣ ವೈಶಾಲಿ ಹುಬ್ಬು ಗಂಟಿಕ್ಕಿದಳು. ಅವಳ ಗಂಡ ಆಫೀಸ್ಗೆ ಹೋದ ನಂತರ ಅವಳು ತನ್ನ ಎಲ್ಲ ಕೋಪವನ್ನು ತನ್ನ ಅತ್ತೆಯ ಮೇಲೆ ಹೊರಹಾಕಲು ನೇರವಾಗಿ ವಿದ್ಯಾವತಿ ಬಳಿಗೆ ಹೋಗಿ ಮುಗಿಬಿದ್ದಳು. ಹಾಗಿದ್ದರೆ ಇದಾಗಿತ್ತು ನಿನ್ನ ಅಸಲಿ ನಡೆ, ಯಾವ ಕೆಲಸವನ್ನು ಮಾಡಬಾರದು ಅಂತ. ಅದಕ್ಕಾಗಿ ಕೆಮ್ಮಿನ ನೆಪ ಮಾಡಿಕೊಂಡು ಹಾಸಿಗೆ ಹಿಡಿದೆಯೇನೋ? ನಿನ್ನ ಎಲ್ಲ ಕುಂಟು ನೆಪಗಳನ್ನು ನಾನು ಚೆನ್ನಾಗಿ ಬಲ್ಲೆ. ನಿನಗೆ ಮತ್ತೆ ಬೇರೆ ಯಾವ ಕೆಲಸವಿಲ್ಲ, ಅದಕ್ಕಾಗಿ ಇದೇ ಕೆಲಸವನ್ನು ಮಾಡುತ್ತೀಯಾ? ಅಷ್ಟಕ್ಕೂ ದಿನಪೂರ್ತಿ ಹಾಸಿಗೆಯಲ್ಲಿ ಬಿದ್ದುಕೊಂಡಿರುತ್ತೀಯಾ? ಪುಗುಸಟ್ಟೆ ರೊಟ್ಟಿ ತಿನ್ನುತ್ತಿ, ಸ್ವಲ್ಪ ಎದ್ದು ಕೆಲಸ ಮಾಡಿದರೆ ಸವೆದು ಹೋಗುವುದಿಲ್ಲ ಅಂತ ಹೇಳಿದಳು. ತನ್ನ ಸೊಸೆಯ ಅಪಮಾನದ ಮಾತುಗಳನ್ನು ಕೇಳಿದ ವಿದ್ಯಾವತಿಯ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ಅವಳು ಸತತವಾಗಿ ಕೆಮ್ಮುತ್ತಿದ್ದಳು. ಇಂತಹ ಪರಿಸ್ಥಿತಿಯಲ್ಲಿ ಅವಳು ಏನು ಹೇಳುವುದು ಉಪಯೋಗವಿಲ್ಲ ಅಂದುಕೊಂಡಳು. ಅವಳು ಸುಮ್ಮನೆ ತನ್ನ ಕೋಣೆಗೆ ಹೋದಳು. ಕೋಪದಿಂದ ಉರಿಯುತ್ತಿದ್ದ ವೈಶಾಲಿ ಹೇಗೋ ಆ ರಾತ್ರಿಯ ಭೋಜನವನ್ನು ಸಿದ್ಧಪಡಿಸಿದಳು. ಆದರೆ ಅತಿಥಿಗಳು ಊಟ ಮಾಡಿ ಹೊರಟ ಹೋದ ನಂತರ ಮುಸುರೆ ಪಾತ್ರೆಗಳ ರಾಶಿ ಹಾಗೆಯೇ ಇತ್ತು. ಮರುದಿನ ಬೆಳಗ್ಗೆ ವಿದ್ಯಾವತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಮನೆಗೆ ಹಿಂತಿರುಗಿದಾಗ ಮಗ ಸೊಸೆ ಎಲ್ಲೋ ಹೊರಡಲು ತಯಾರಾಗಿ ನಿಂತಿರುವುದನ್ನು ನೋಡಿದಳು. ತನ್ನ ಅತ್ತೆಯನ್ನು ನೋಡಿದ ವೈಶಾಲಿ, ಸ್ವಲ್ಪ ಪಾತ್ರೆಗಳು ಹಾಗೆ ಉಳಿದಿವೆ, ತಿಕ್ಕಿ ತೊಳೆದಿಡಿ ಮತ್ತು ರಾತ್ರಿಗೆ ಅಡುಗೆ ಮಾಡಿ ಇಡಿ. ನಾವು ರಾತ್ರಿ ತಡವಾಗಿ ಬರುತ್ತೇವೆ ಅಂತ ಹೇಳಿದಳು. ವಿನೋದನು ತನ್ನ ಪತ್ನಿಯ ಮಾತಿಗೆ ಸಹಕರಿಸಿದ. ಇಂದು ರವಿವಾರವಾಗಿತ್ತು. ಮಗ ಸೊಸೆ ಇಬ್ಬರು ಉಪಹಾರ ಸೇವಿಸಿ ತಮ್ಮ ಮಕ್ಕಳೊಂದಿಗೆ ಹೊರಗೆ ಹೋಗುತ್ತಿದ್ದರು. ಅವರು ಎಲ್ಲಿಗೆ ಹೋಗುತ್ತಿದ್ದರು ಅಂತ ವಿದ್ಯಾವತಿಗೂ ತಿಳಿದಿರಲಿಲ್ಲ. ಕೇಳುವ ಧೈರ್ಯವಾದರೂ ಅವಳಿಗೆ ಎಲ್ಲಿತ್ತು? ಮಗ ಮತ್ತು ಸೊಸೆ ಆದವರು ಅವಳಿಗೆ ಹೇಳಲೂ ಇಲ್ಲ. ವಿದ್ಯಾವತಿ ಅಡಿಗೆ ಮನೆಗೆ ಹೋದಾಗ ಮುಸುರೆ ಪಾತ್ರೆಗಳ ದೊಡ್ಡ ರಾಶಿಯೇ ಅವಳಿಗೆ ಕೀಟಲೆ ಮಾಡುವಂತೆ ಕಾಣಿಸಿತು. ಅವಳು ಹೇಗೋ ಧೈರ್ಯ ತಂದುಕೊಂಡು ಎಲ್ಲ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ನಂತರ ಬಂದು ತನ್ನ ಹಾಸಿಗೆಯ ಮೇಲೆ ಮಲಗಿದಳು. ಈಗ 5 ವರ್ಷಗಳ ಹಿಂದೆಯಷ್ಟೇ ವಿದ್ಯಾವತಿ ವೈಶಾಲಿಯನ್ನು ಬಹಳ ಖುಷಿಯಿಂದ ತನ್ನ ಮನೆಗೆ ಸೊಸೆಯಾಗಿ ತಂದಿದ್ದಳು. ಅವಳು ಅವಳನ್ನು ಸ್ವಂತ ತನ್ನ ಮಗಳಂತೆ ನೋಡುತ್ತಿದ್ದಳು. ಆದರೆ ವೈಶಾಲಿ ಬರುತ್ತಲೇ ಮನೆಯ ನಕ್ಷೆಯನ್ನೇ ಬದಲಿಸಿದಳು. ಬರುತ್ತಲೇ ಅವಳು ತನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳಲು ಶುರು ಮಾಡಿದಳು ಮತ್ತು ವಿನೋದನನ್ನು ತನ್ನ ಪರವಾಗಿ ತಿರುಗಿಸಿಕೊಂಡಳು. ವಿನೋದ್ ಮೊದಲಿನಿಂದಲೂ ತನ್ನ ತಾಯಿಗೆ ಗೌರವವನ್ನು ಕೊಡುತ್ತಿರಲಿಲ್ಲ. ಉಳಿದಿದ್ದನ್ನು ವೈಶಾಲಿ ಪೂರ್ತಿ ಮಾಡಿದಳು. ಅವಳು ತನ್ನಿಷ್ಟದಂತೆ ಮನೆಯನ್ನು ನಡೆಸಲು ಪ್ರಾರಂಭಿಸಿದಳು. ಅವಳ ಅನುಮತಿ ಇಲ್ಲದೆ ಮನೆಯಲ್ಲಿ ಒಂದು ವಸ್ತುವು ಅದಲು ಬದಲು ಆಗುತ್ತಿರಲಿಲ್ಲ. ಅದೇ ವಿದ್ಯಾವತಿಯ ಜೀವನ
ಮನೆಯಲ್ಲಿ ಇಟ್ಟ ಹಳೆಯ ವಸ್ತುವಿನ ಹಾಗೆ ಆಯಿತು. ಮಗನಾದವನೇ ಅವಳಿಗೆ ಗೌರವ ಕೊಡದಿದ್ದರೆ ಸೊಸೆಯಾದವಳು ಎಲ್ಲಿಂದ ಕೊಡುತ್ತಾಳೆ? ವಿನೋದ್ ವೈಶಾಲಿಯ ಎದುರೇ ತನ್ನ ತಾಯಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದ. ಅದೇ ಕಾರಣಕ್ಕೆ ಅವಳು ಮತ್ತಷ್ಟು ತಲೆಯ ಮೇಲೆ ಹತ್ತಿ ಕುಳಿತಳು. ಈಗ ಈ ಮನೆಯಲ್ಲಿ ಅವಳ ಸೊಸೆ ವೈಶಾಲಿ ಹೇಳಿದ್ದೇ ನಡೆಯುತ್ತಿತ್ತು. ಅವಳು ಬರುವ ಮೊದಲು ವಿದ್ಯಾವತಿಯು ಮನೆ ಗುಡಿಸಲಿಕ್ಕೆ, ನೆಲ ಒರೆಸಲಿಕ್ಕೆ ಮತ್ತು ಪಾತ್ರೆಗಳನ್ನು ತೊಳೆಯಲಿಕ್ಕೆ ಕೆಲಸದವಳನ್ನು ನೇಮಿಸಿಕೊಂಡಿದ್ದಳು. ಆದರೆ ವೈಶಾಲಿ ಬಂದ ತಕ್ಷಣ ಮನೆಯ ಖರ್ಚು ವೆಚ್ಚಗಳನ್ನು ಅವಳೇ ವಹಿಸಿಕೊಂಡಳು ಮತ್ತು ಮನೆ ಕೆಲಸದವಳನ್ನು ಕೆಲಸದಿಂದ ತೆಗೆದುಹಾಕಿದಳು. ಏಕೆಂದರೆ ಮನೆಯಲ್ಲಿ ಅತ್ತೆ ಹಾಗೆ ಕುಳಿತಿರುವಾಗ ಕೆಲಸದವಳಿಗೆ ಏಕೆ ಸಂಬಳ ಕೊಡಬೇಕು ಅಂತ ಅವಳ ಅನಿಸಿಕೆಯಾಗಿತ್ತು. ಈ ವಯಸ್ಸಿನಲ್ಲಿ ಕೈಕಾಲುಗಳು ಆಡುತ್ತಿರಬೇಕು ಅಂತ ಹೇಳಿ ಅವಳು ಯಾವಾಗಲೂ ತನ್ನ ಅತ್ತೆಗೆ ಕೆಲಸ ಮಾಡಲು ಹೇಳುತ್ತಿದ್ದಳು. ಗತಿಸಿ ಹೋದ ನೆನಪುಗಳ ಪುಟಗಳನ್ನು ತಿರುವುತ್ತಿದ್ದ ವಿದ್ಯಾವತಿಯ ಗಮನ ಬಾಗಿಲ ಕರೆಗಂಟೆ ಬಾರಿಸಿದ ಶಬ್ದಕ್ಕೆ ಅಚಾನಕ್ಕಾಗಿ ವರ್ತಮಾನಕ್ಕೆ ತಿರುಗಿತು. ರಾತ್ರಿ ತಡವಾಗಿ ಬಂದಿದ್ದ ಮಗ ಸೊಸೆಗೆ ವಿದ್ಯಾವತಿಯು ಊಟವನ್ನು ಹಾಕಿಕೊಟ್ಟಳು. ಯಾವಾಗ ಅವರು ಊಟ ಮಾಡಲು ಕುಳಿತರೋ ಆಗ ವಿನೋದನು ಕಿರುಚಾಡುತ್ತಾ, ಅಮ್ಮ, ಇದ್ಯಾವ ಊಟವಾಗಿದೆ? ಪಲ್ಲೆಯಲ್ಲಿ ಮಸಾಲೆ ಹಾಕುವುದನ್ನೇ ಮರೆತು ಬಿಟ್ಟಿದ್ದೀಯಾ? ಇಷ್ಟೊಂದು ಸಪ್ಪೆ ಊಟವನ್ನು ರೋಗಿಗಳಿಗೂ ಕೊಡುವುದಿಲ್ಲ. ಅಮ್ಮ, ನಿನಗೆ ಸರಿಯಾಗಿ ಅಡಿಗೆ ಮಾಡಲು ಕೂಡ ಬರುವುದಿಲ್ಲವೇ? ನಾವು ಹೊರಗೆ ಊಟ ಮಾಡಿ ಬಂದಿದ್ದರೆ ಒಳ್ಳೆಯದಿತ್ತು. ಅಷ್ಟಕ್ಕೂ ನಾನೇಕೆ ಇಷ್ಟು ದುಡಿಯುತ್ತಿದ್ದೇನೆ? ಇಂತಹ ಸಪ್ಪೆ ಮತ್ತು ಸ್ವಾದವಿಲ್ಲದ ಊಟ ಮಾಡಲಿಕ್ಕಾ? ಹೀಗೆ ಹೇಳುತ್ತಾ ಅವನು ಡೈನಿಂಗ್ ಟೇಬಲ್ನಿಂದ ಎದ್ದು ಊಟ ಮಾಡದೆ ಮಲಗಲು ಹೋದ. ವೈಶಾಲಿ ಕೂಡ ಮುಖ ತಿರುವಿಕೊಂಡು ಅವನ ಹಿಂದೆ ಹಿಂದೆ ಹೋದಳು. ವಿನೋದನ ತೀಕ್ಷ್ಣ ಧ್ವನಿ ಕೇಳಿ ವಿದ್ಯಾವತಿ ಪೂರ್ತಿಯಾಗಿ ಒಳಗಿನಿಂದ ಅದುರಿ ಹೋದಳು. ಅವಳು ಸುಮ್ಮನೆ ತನ್ನ ಕೋಣೆಗೆ ಬಂದು ದುಃಖಿಸುತ್ತಾ ಕುಳಿತಳು. ಅವಳು ವೈಶಾಲಿಗೆ ಏನು ಹೇಳಬೇಕು? ತನ್ನದೇ ನಾಣ್ಯ ನಕಲಿ ಆದಾಗ ಇನ್ನು ಬೇರೆಯವರಿಗೆ ಏನು ಹೇಳಲು ಸಾಧ್ಯ? ಕೆಲವು ದಿನಗಳು ಹೀಗೆಯೇ ಕಳೆದವು. ವಿದ್ಯಾವತಿಯ ಆರೋಗ್ಯ ಈಗ ತುಂಬ ಹದಗೆಡಲು ಪ್ರಾರಂಭಿಸಿತು. ತಾಯಿಯ ಆರೋಗ್ಯ ಹದಗೆಡುತ್ತಿರುವುದನ್ನು ಕಂಡು ವಿನೋದನು ಒಮ್ಮೆ ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದನು. ಸತತವಾಗಿ ಕೆಮ್ಮು ಇದ್ದಿದ್ದರಿಂದ ಈಗ ಅವಳಿಗೆ TB ರೋಗವಾಗಿ ಮಾರ್ಪಟ್ಟಿದೆ ಮತ್ತು ಇದರ ಚಿಕಿತ್ಸೆ ದೀರ್ಘವಾಗಿ ನಡೆಯುತ್ತದೆ ಅಂತ ಡಾಕ್ಟರಿಂದ ಗೊತ್ತಾಯಿತು. ವಿದ್ಯಾವತಿಯ ಚಿಕಿತ್ಸೆ ಶುರು ಮಾಡಲಾಯಿತು. ಕೆಲವು ದಿನಗಳವರೆಗೆ ಅವಳಿಗೆ ನಿರಂತರವಾಗಿ ಔಷಧಿಗಳನ್ನು ನೀಡಲಾಗುತ್ತಿತ್ತು. ಆದರೆ ನಂತರ ಹೆಚ್ಚಿನ ಖರ್ಚಿನ ಭಯದಿಂದ ವಿನೋದ್ ಔಷಧಿಗಳನ್ನು ತರಲು ಹಿಂಜರಿಯಲು ಪ್ರಾರಂಭಿಸಿದನು. ಈಗ ಅವಳ ಸ್ಥಿತಿ ಮತ್ತೆ ಹದಗೆಡಲು ಪ್ರಾರಂಭಿಸಿತು. ಆದರೆ ಅವಳು ತನ್ನ ಮಗನಿಗೆ ಔಷಧಿಗಳನ್ನು ತರಲು ಹೇಳಿದಾಗಲೆಲ್ಲ ಅವನು ಎಂದಿನ ಥರ ತಾನು ಬ್ಯುಸಿಯಾಗಿರುವ ನಾಟಕ ಮಾಡುತ್ತಿದ್ದ ಮತ್ತು ಸೊಸೆಗೆ ತನ್ನ ಅತ್ತೆಯ ಆರೋಗ್ಯದ ಬಗ್ಗೆ ಚಿಂತೆಯೇ ಇರಲಿಲ್ಲ. ಅವಳಿಗೆ ತನ್ನ ಆರಾಮ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಚಿಂತೆ ಆಗಿತ್ತು. ವಿದ್ಯಾವತಿಯ ಜೀವನ ಮೊದಲಿನಿಂದಲೇ ಏರಿಳಿತಗಳಿಂದ ಕೂಡಿತ್ತು. ತನ್ನ ತವರಿನಲ್ಲಿ 5 ಜನ ಅಕ್ಕ ತಂಗಿಯರಲ್ಲಿ ಹಿರಿಯಳಾಗಿದ್ದ ವಿದ್ಯಾವತಿಗೆ ಯಾವಾಗಲೂ ಅಪಶಕುನ ಅಂತ ಕರೆಯುತ್ತಿದ್ದರು. ತನ್ನ ಹಿಂದೆ ಮತ್ತೆ 4 ಹೆಣ್ಣನ್ನು ತಂದಳೆಂದು ಅವಳ ಅಜ್ಜಿಯ ಅನಿಸಿಕೆ ಆಗಿತ್ತು. ಪ್ರತಿ ಹೆಣ್ಣು ಮಕ್ಕಳ ಜನ್ಮದಲ್ಲಿಯೂ ಅಜ್ಜಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ, ಅಷ್ಟಕ್ಕೂ ವಂಶ ಅನ್ನುವುದು ಗಂಡು ಮಕ್ಕಳಿಂದಲೇ ಬೆಳೆಯುತ್ತದೆ ಅಂತ ಅನ್ನುತ್ತಿದ್ದಳು. ಅಂಗಳದಲ್ಲಿ ಆಟ ಆಡುತ್ತಿದ್ದ 5 ಹೆಣ್ಣು ಮಕ್ಕಳನ್ನು ನೋಡಿ ಆ ಅಜ್ಜಿಯ ಮನಸ್ಸು ನೊಂದುಕೊಳ್ಳುತ್ತಿತ್ತು. ಅವಳು ಅವರನ್ನು ಮನೆಗೆ ಭಾರವೆಂದು ತಿಳಿದುಕೊಂಡಿದ್ದಳು. ಇವರೆಲ್ಲ ಬೇಗನೆ ಮದುವೆ ಮಾಡಿಕೊಂಡು ತಮ್ಮ ಗಂಡನ ಮನೆಗೆ ಹೋಗಬೇಕು ಮತ್ತು ತಾನು ಇದರಿಂದ ಮುಕ್ತಳಾಗಬೇಕು ಅಂತ ಅವಳು ಬಯಸುತ್ತಿದ್ದಳು. ಇದೆಲ್ಲದರ ನಡುವೆ ಪುಟ್ಟ ವಿದ್ಯಾವತಿಗೆ ಓದಬೇಕು ಮತ್ತು ತನ್ನ ಸ್ವಂತ ಕಾಲ ಮೇಲೆ ತಾನು ನಿಲ್ಲಬೇಕು ಎಂಬ ಕನಸು ಇದ್ದಿತು. ಆದರೆ ಆ ಕನಸು ಕೇವಲ ಕನಸಾಗಿಯೇ ಉಳಿಯಿತು. ಮನೆಯಲ್ಲಿನ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಅವಳು ಹೆಚ್ಚು ಶಿಕ್ಷಣ ಪಡೆಯಲಾಗಲಿಲ್ಲ ಮತ್ತು ಅವಳ ತಂದೆ ತಾಯಿಗಳು ಅವಳಿಗೆ ಸಂಬಂಧ ಹುಡುಕಲು ಶುರು ಮಾಡಿದರು. ಆಗಲೂ ವಿದ್ಯಾವತಿಗೆ ಒಂದು ಭರವಸೆ ಇದ್ದಿತು. ತಾನು ಮದುವೆಯಾದ ನಂತರ ಪತಿಯ ಮನೆಯಲ್ಲಿ, ಪತಿಯ ಆಡಳಿತದಲ್ಲಿ ತನಗೆ ಓದಲು ಅವಕಾಶ ಸಿಗಬಹುದು ಅಂತ. ಆದರೆ ಅಲ್ಲಿಯೂ ವಿಧಿ ಅನ್ನುವುದು ಅವಳಿಗೆ ಒಂದು ಕ್ರೂರ ಹಾಸ್ಯ ಮಾಡಿತು. ವರದಕ್ಷಿಣೆ ನೀಡಲು ಅವಳ ತಂದೆಯ ಬಳಿ ಹಣವಿರಲಿಲ್ಲ. ಆದ್ದರಿಂದ ವಿದ್ಯಾವತಿ ತನಗಿಂತ 2 ಪಟ್ಟು ಹೆಚ್ಚು ವಯಸ್ಸಿನ ವಿದುರರನ್ನು ಮದುವೆ ಆದಳು. ಮದುವೆಯ ನಂತರ ಮೊದಲ ಬಾರಿಗೆ ಅವಳು ತನ್ನ ಗಂಡನ ಮನೆಗೆ ಬಂದು ನೋಡಿದಾಗ ಅಲ್ಲಿ ಮನೆ ಮತ್ತು ಅಂಗಡಿಯ ಮೇಲೆ ಅವಳ ಭಾವ ಮತ್ತು ಅವನ ಹೆಂಡತಿಯ ಆಡಳಿತವೇ ನಡೆಯುತ್ತಿತ್ತು. ಅವಳು ಇಡೀ ದಿನವನ್ನು 2 ಗಿರಣಿ ಕಲ್ಲುಗಳಂತೆ ಮನೆ ಕೆಲಸಗಳಲ್ಲಿ ಕಳೆಯುತ್ತಿದ್ದಳು. ಅವಳ ಭಾವನ ಹೆಂಡತಿ ಅವಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಳು ಮತ್ತು ಅವಳ ಗಂಡನ ಮನೆಯಲ್ಲಿ ಅವಳ ಸ್ಥಾನಮಾನವು ಕೇವಲ ಸಂಬಂಧವಿಲ್ಲದ ಸೇವಕಿಗಿಂತ ಹೆಚ್ಚೇನೂ ಇರಲಿಲ್ಲ. ಅಷ್ಟಾಗಿಯೂ ಅವಳು ತನ್ನ ಕೆಲಸವನ್ನು ಪೂರ್ತಿ ಗಮನವಿಟ್ಟು ಮಾಡುತ್ತಿದ್ದಳು.
ವಿದ್ಯಾವತಿಯ ಪತಿಗೆ ಅವಳ ಪರಿಸ್ಥಿತಿಯಿಂದ ಏನೂ ಚಿಂತೆ ಇರಲಿಲ್ಲ. ಅವನು ಅಂಗಡಿಯಿಂದ ತಂದ ಅಲ್ಪ ಸ್ವಲ್ಪ ಹಣವನ್ನು ಜೂಜಿನಲ್ಲಿ ಕಳೆದುಕೊಳ್ಳುತ್ತಿದ್ದ. ಆ ಅಪರಿಚಿತ ಮನೆಯಲ್ಲಿ ಅವಳಿಗೆ ಯಾರದಾದರೂ ಬೆಂಬಲ ಅಂತ ಇದ್ದರೆ ಅದು ಅವಳ ಮಾವನದಾಗಿತ್ತು. ಅವರು ಅವಳ ಮೌನವನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಸ್ವಲ್ಪ ವರ್ಷದ ನಂತರ ವಿದ್ಯಾವತಿಯು ವಿನೋದನಿಗೆ ಜನ್ಮ ನೀಡಿದಳು. ಆದರೆ ಈ ಖುಷಿಯ ಜೊತೆಗೆ ಒಂದು ದೊಡ್ಡ ದುಃಖವೂ ಅವಳಿಗೆ ಬಂದೊದಗಿತು. ವಿದ್ಯಾವತಿ ತಾಯಿಯಾದ ಸ್ವಲ್ಪವೇ ದಿನಗಳಲ್ಲಿ ಅವಳ ಮಾವ ತೀರಿಕೊಂಡರು. ವಿನೋದನ ತಂದೆ ಪ್ರತಿ ರಾತ್ರಿ ಸಾರಾಯಿ ಕುಡಿದು ಬರುತ್ತಿದ್ದ. ಬಹಳಷ್ಟು ಕುಡಿಯುತ್ತಿದ್ದ ಕಾರಣ ಅವನ ಆರೋಗ್ಯ ಹದಗೆಡುತ್ತಾ ಹೋಯಿತು. ಈ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಎಚ್ಚರಿಸಿದ್ದರೂ ಕೂಡ ಅವನು ಸಾರಾಯಿ ಕುಡಿಯುವುದನ್ನು ಬಿಡಲಿಲ್ಲ ಮತ್ತು ಹೊಟ್ಟೆಯಲ್ಲಿನ ಲಿವರ್ ಹಾಳಾಗಿದ್ದರಿಂದ ಅವನು ತೀರಿಕೊಂಡನು. ವಿದ್ಯಾವತಿ ಸಣ್ಣ ವಯಸ್ಸಿನಲ್ಲಿಯೇ ವಿಧವೆ ಆದಳು. ಈಗ ವಿದ್ಯಾವತಿ ಪ್ರತಿ ಪೈಸೆಗೂ ಇತರರ ಮೇಲೆ ಅವಲಂಬಿತಳಾದಳು. ಆರ್ಥಿಕ ಸಂಕಷ್ಟದ ತೊಂದರೆಗಳಿಂದ ವಿದ್ಯಾವತಿ ಅಂಗಡಿಯ ಗಳಿಕೆಯಲ್ಲಿ ತನ್ನ ಪಾಲನ್ನು ಕೇಳಿದಾಗ ಅವಳ ಭಾವ ಮತ್ತು ಅವನ ಹೆಂಡತಿ ಅವಳನ್ನು ಮತ್ತು ಅವಳ ಮಗ ವಿನೋದನನ್ನು ಮನೆಯಿಂದ ಹೊರಗೆ ತಳ್ಳಿದರು. ಹೆಚ್ಚು ಓದಿಕೊಳ್ಳದ ವಿದ್ಯಾವತಿಗೆ ಯಾವುದೇ ನೌಕರಿ ಸಿಗುವ ಸಂಭವ ಇರಲಿಲ್ಲ. ಆದರೆ ಪಾಪಿ ಹೊಟ್ಟೆಗಾಗಿ ಅವಳು ತಾನೇ ಏನು ಮಾಡಬಲ್ಲಳು? ಅದು ಬದುಕುಳಿಯುವ ಪ್ರಶ್ನೆಯಾಗಿತ್ತು. ಅವಳು ಜನರ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು, ಪಾತ್ರೆಗಳನ್ನು ತೊಳೆಯುತ್ತಿದ್ದಳು ಮತ್ತು ನಂತರ ಒಂದು ಶಾಲೆಯಲ್ಲಿ ಆಯಾ ಕೆಲಸಕ್ಕೆ ಸೇರಿಕೊಂಡಳು. ಅಲ್ಲಿ ವಾಸಿಸಲು ಒಂದು ಸಣ್ಣ ಕೋಣೆಯನ್ನು ಪಡೆದುಕೊಂಡಳು ಮತ್ತು ವಿನೋದನನ್ನು ಅದೇ ಶಾಲೆಗೆ ಸೇರಿಸಿದಳು. ಅಲ್ಲಿ ಅವನ ಫೀಸನ್ನು ಕೇವಲ ಅರ್ಧವಷ್ಟೇ ತೆಗೆದುಕೊಳ್ಳಲಾಯಿತು. ಈಗ ವಿದ್ಯಾವತಿ ತನ್ನ ಮಗನನ್ನು ಒಳ್ಳೆಯ ರೀತಿಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಳು. ಅವನ ಸ್ಕೂಲ್ ಜೀವನ ಮುಗಿದು ಈಗ ಕಾಲೇಜ್ ಶುರುವಾಯಿತು. ಓದುವುದರಲ್ಲಿ ಅವನು ಚುರುಕಾಗಿದ್ದ. ಆದರೆ ಅವನ ಮೇಲೆ ಅವನ ತಂದೆಯ ಗುಣ ಸ್ವಭಾವದ ನೆರಳಿದ್ದಿತ್ತು. ಅವನು ತನ್ನ ತಂದೆಯ ರೀತಿಯೇ ಬೈಗುಳ ಬೈಯುವುದು, ಒದರಾಡುವುದು ಅವನ ನಿತ್ಯದ ಕೆಲಸವಾಗಿತ್ತು. ವಿದ್ಯಾವತಿ ತನ್ನ ಮಗನಿಗೆ ಎಷ್ಟೋ ಬಾರಿ ತಿಳಿಸಿ ಹೇಳಿದಳು. ಆದರೆ ಅವನು ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ಕೆಲವು ವರ್ಷಗಳ ನಂತರ ಅವನಿಗೆ ಯಾವುದೋ ಕಂಪನಿಯಲ್ಲಿ ಒಳ್ಳೆಯ ಪೋಸ್ಟ್ಗೆ ನಿಯುಕ್ತಿ ಮಾಡಿಕೊಳ್ಳಲಾಯಿತು ಮತ್ತು ಅವನು ಒಳ್ಳೆಯ ಸಂಬಳ ಪಡೆಯುತ್ತಿದ್ದ. ಅದರ ನಂತರ ವೈಶಾಲಿ ಅವನ ಜೀವನದಲ್ಲಿ ಬಂದಳು. ಅವನು ತನಗೆ ಇಷ್ಟವಾಗಿದ್ದ ಹುಡುಗಿ ವೈಶಾಲಿಯನ್ನೇ ಮದುವೆ ಆದನು ಮತ್ತು 2 ಕೋಣೆಯ ಮನೆಯನ್ನು ಖರೀದಿಸಿದನು. ವಿದ್ಯಾವತಿಯನ್ನು ಅವರು ತಮ್ಮೊಂದಿಗೇನೋ ಇಟ್ಟುಕೊಂಡಿದ್ದರು, ಆದರೆ ಅವಳೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಒಮ್ಮೆಯೂ ಅವಳ ಪರಿಸ್ಥಿತಿಯ ಬಗ್ಗೆ ವಿಚಾರಿಸುತ್ತಿರಲಿಲ್ಲ. ವಿದ್ಯಾವತಿ ಈಗ ಮನೆಯಲ್ಲಿಯೇ ಇರುತ್ತಿದ್ದಳು ಮತ್ತು ಮನೆಯನ್ನೇನೋ ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು. ಅವಳ ಮಗ ಅವಳೊಂದಿಗೆ ಸರಿಯಾಗಿ ಮಾತನಾಡದಿದ್ದರೂ ಅವಳಿಗೆ 2 ಹೊತ್ತಿನ ಊಟವಾದರೂ ಸಿಗುತ್ತಿತ್ತು. ಅಷ್ಟರಲ್ಲೇ ವಿದ್ಯಾವತಿ ಸಂತುಷ್ಟಳಾಗಿರುತ್ತಿದ್ದಳು. ಆದರೆ ವೈಶಾಲಿ ಬಂದ ನಂತರ ಅವಳ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತಾ ಹೋಯಿತು. ಈಗ ಅವಳು ಹೋಗಬೇಕೆಂದರೆ ಎಲ್ಲಿಗೆ ಹೋಗಬೇಕು? ಅಷ್ಟಕ್ಕೂ ಅವಳು ಅನಿವಾರ್ಯವಾಗಿ ಇದೇ ಮನೆಯಲ್ಲಿ ಇರಬೇಕಾಗಿತ್ತು. ಅವಳ ತವರಿನಲ್ಲಿ ಸ್ವಲ್ಪ ಹೊಲ ಮನೆಯೇನೋ ಇದ್ದಿತ್ತು, ಆದರೆ ಈಗ ಅಲ್ಲಿ ಯಾರೂ ಇರುತ್ತಿರಲಿಲ್ಲ. ಅವಳ ಎಲ್ಲ ತಂಗಿಯರು ಮದುವೆ ಮಾಡಿಕೊಂಡು ಹೋಗಿದ್ದರು. ಅವರು ತಮ್ಮ ತಮ್ಮ ಕುಟುಂಬದಲ್ಲಿ ಸುಖವಾಗಿದ್ದರು ಮತ್ತು ತಂದೆ ತಾಯಿ ತೀರಿಕೊಂಡಿದ್ದರು. ಈಗ ವಿದ್ಯಾವತಿಯ ಆರೋಗ್ಯ ಮೊದಲಿಗಿಂತ ಸ್ವಲ್ಪ ಸುಧಾರಿಸಿತ್ತು. ತನ್ನ ಕೈಲಿ ಎಷ್ಟು ಆಗುತ್ತಿತ್ತೋ ಅಷ್ಟು ಮನೆಯ ಕೆಲಸ ಮಾಡುತ್ತಿದ್ದಳು. ಒಂದು ವೇಳೆ ಆರೋಗ್ಯ ಕೈಕೊಟ್ಟರೆ ಹಾಸಿಗೆಯಲ್ಲೇ ಬಿದ್ದುಕೊಂಡಿರುತ್ತಿದ್ದಳು. ಹಾಗೆ ಮಲಗಿದ್ದ ತನ್ನ ಅತ್ತೆಯನ್ನ ನೋಡಿ ಸೊಸೆ ವೈಶಾಲಿಗೆ ಸಂಕಟವಾಗುತ್ತಿತ್ತು. ತನ್ನ ಅತ್ತೆ ತಮ್ಮಿಂದ ಹೆಚ್ಚು ಖರ್ಚು ಮಾಡಿಸುತ್ತಿದ್ದಾಳೆ ಅಂತ ಅವಳಿಗೆ ಅನಿಸುತ್ತಿತ್ತು. ನಂತರ ಒಂದು ದಿನ ಅವಳ ದುಷ್ಟ ಮನಸ್ಸಿಗೆ ಒಂದು ಕುಟಿಲತನದ ಆಲೋಚನೆ ಬಂದಿತು. ಈಗ ಇವಳಿಂದ ಯಾವುದೇ ಪ್ರಯೋಜನವಿಲ್ಲ. ಇವಳು ದಿನವಿಡೀ ಹಾಸಿಗೆಯಲ್ಲೇ ಮಲಗಿರುತ್ತಾಳೆ ಮತ್ತು ಇವಳಿಗೆ ಎಷ್ಟು ಖರ್ಚು ಮಾಡಿ ಔಷಧಿಗಳನ್ನು ತರಿಸುತ್ತೇವೆಯೋ ಅದೇ ಬೆಲೆಯಲ್ಲಿ ಒಬ್ಬ ಕೆಲಸದವಳು ನಮಗೆ ಸಿಗುತ್ತಾಳೆ ಎಂದು ಅವಳು ಯೋಚಿಸಲು ಪ್ರಾರಂಭಿಸಿದಳು. ಮತ್ತೇನಿತ್ತು, ಒಂದು ದಿನ ಊಟ ಮಾಡಿ ಪತಿ ಪತ್ನಿ ತಮ್ಮ ರೂಮಿಗೆ ಹೋದರು. ಆಗ ವೈಶಾಲಿಯು ತನ್ನ ಪತಿಗೆ, ರೀ, ನನ್ನ ತಂಗಿಯ ಕಾಲೇಜ್ ಅಡ್ಮಿಷನ್ ಇದೇ ಶಹರದಲ್ಲಿ ಆಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಇನ್ನು ಮುಂದೆ ನೀನು ನಮ್ಮೊಂದಿಗೆ ಮನೆಯಲ್ಲಿಯೇ ಇರುವೆ ಅಂತ ನಾನು ಅವಳಿಗೆ ಹೇಳಿದ್ದೇನೆ. ನೀವು ನಿಮ್ಮ ತಾಯಿಗೆ ಬೇರೆ ಎಲ್ಲಿಯಾದರೂ ವ್ಯವಸ್ಥೆ ಮಾಡಿ. ಈಗ ಇಷ್ಟೇ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರಲು ಆಗುವುದಿಲ್ಲ. ಅಷ್ಟಕ್ಕೂ ನಿಮ್ಮ ತಾಯಿ ದಿನಪೂರ್ತಿ ಕೆಮ್ಮುತ್ತಲೇ ಇರುತ್ತಾಳೆ. ಮಕ್ಕಳಿಗೂ ಇನ್ಫೆಕ್ಷನ್ ಆಗುವ ಹೆದರಿಕೆ ಇದೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಬನ್ನಿ. ಏನೂ ಉಪಯೋಗವಿಲ್ಲದೆ ಸುಮ್ಮನೆ ಒಂದು ಕೋಣೆಯಲ್ಲಿ ಆಕ್ರಮಿಸಿ ಕುಳಿತಿದ್ದಾಳೆ. ನಿಮ್ಮ ಅಮ್ಮನ ಕೋಣೆ ಖಾಲಿಯಾದರೆ ನನ್ನ ತಂಗಿ ಬಂದು ಅಲ್ಲಿರುತ್ತಾಳೆ ಅಂತ ಹೇಳಿದಳು. ಅದಕ್ಕೆ ವಿನೋದನು, ವೈಶಾಲಿ, ನೀನು ಪ್ರಜ್ಞೆಯಲ್ಲಾದರೂ ಇದ್ದೀಯಾ? ನೀನೇನು ಹೇಳುತ್ತಿರುವೆ ಅಂತ ನಿನಗೆ ಗೊತ್ತಿದೆಯಾ?
ನಾವು ಅಮ್ಮನನ್ನ ವೃದ್ಧಾಶ್ರಮದಲ್ಲಿ ಹೇಗೆ ಬಿಡಲು ಸಾಧ್ಯ? ಅವಳದ್ದನ್ನು ಸ್ವಲ್ಪ ಯೋಚಿಸು, ಮತ್ತು ನನ್ನವೂ ಕೂಡ ಸ್ವಲ್ಪ ಜವಾಬ್ದಾರಿಗಳು ಇವೆ ಅಂದನು. ಆಗ ಆಗ ವೈಶಾಲಿಯು, ವಿನೋದ್, ಇದು ಎಮೋಷನಲ್ ಆಗುವ ಸಮಯವಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ಅತ್ತೆ ಇತ್ತೀಚೆಗೆ ಯಾವಾಗಲೂ ಅನಾರೋಗ್ಯದಿಂದ ಇರುತ್ತಾಳೆ, ಮನೆಯ ಕೆಲಸಗಳನ್ನು ಮಾಡುವುದಿಲ್ಲ, ಅವಳ ಔಷಧಿಯ ಖರ್ಚು ಕಡಿಮೆ ಏನಿಲ್ಲ. ಅತ್ತೆಯ ಭಾರ ನನ್ನ ತಲೆಯಿಂದ ಇಳಿದರೆ ನಾನು ಮನೆಗೆ ಕೆಲಸದವಳನ್ನು ಇಟ್ಟುಕೊಳ್ಳುತ್ತೇನೆ. ನನ್ನಿಂದ ಪೂರ್ತಿ ಮನೆಯ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ. ನಮ್ಮಿಂದ ಅವಳಿಗಾಗಿ ಎಷ್ಟು ಜವಾಬ್ದಾರಿಯನ್ನು ನಿಭಾಯಿಸಲು ಆಯಿತೋ ನಾವು ನಿಭಾಯಿಸಿದೆವು. ಇನ್ನು ಮುಂದೆಯೂ ಅವರಿಗಾಗಿ ಖರ್ಚು ಮಾಡುವುದು ಏನು ಉಪಯೋಗವಿಲ್ಲ ಅಂತ ನನ್ನ ಅನಿಸಿಕೆಯಾಗಿದೆ. ಮತ್ತು ಏನೂ ಉಪಯೋಗವಿಲ್ಲದ ಕೋಣೆಯನ್ನು ಆಕ್ರಮಿಸಿ ಕುಳಿತಿದ್ದಾಳೆ. ನಾನೊಂದು ಕೋಣೆಯನ್ನು ನನ್ನ ತಂಗಿಗೆ ಕೊಡಲಾಗಲಿಲ್ಲ ಅಂತ ನನ್ನ ತವರಿನಿಂದ ಅನಿಸಿಕೊಳ್ಳಲೆ? ಅದಕ್ಕಾಗಿಯೇ ನಾನು ಯೋಚಿಸಿದ್ದೇನೆ, ನೀವು ನಾಳೆಯೇ ಅತ್ತೆಗೆ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಹೇಳಿ, ಅವಳನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬನ್ನಿ ಅಂತ ಹೇಳಿದಳು. ಆಯಿತು ವೈಶಾಲಿ, ನೀನು ಹೇಳುತ್ತಿರೋದು ಸರಿಯಿದೆ, ನಾನು ನಾಳೆಯ ಅಮ್ಮಳೊಂದಿಗೆ ಮಾತನಾಡುತ್ತೇನೆ ಅಂತ ವಿನೋದ್ ಹೇಳಿದ. ವಿದ್ಯಾವತಿಯು ಹೊರಗೆ ಹಾಲ್ನಲ್ಲಿ ಕುಳಿತು ಮಗ ಸೊಸೆಯ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಅವರ ಮಾತುಗಳನ್ನು ಕೇಳಿ ಅವಳಿಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಯಿತು. ಅವಳ ದೇಹವೆಲ್ಲ ನಡುಗಿದಂತೆ ಆಯಿತು. ಅವಳು ಯೋಚಿಸಲು ಪ್ರಾರಂಭಿಸಿದಳು. ನಾನು ವೃದ್ಧಾಶ್ರಮಕ್ಕೆ ಹೋಗಬೇಕೆ? ಆದರೆ ನಾನೇಕೆ ಹೋಗಬೇಕು? ನನ್ನ ಮಗನ ಮನೆ ನನ್ನ ಮನೆಯಲ್ಲವೇ? ನಾನು ಕೋಣೆ ಆಕ್ರಮಿಸಿ ಹಿಡಿದು ಕುಳಿತಿದ್ದೇನೆ ಎಂದು ನನ್ನ ಸೊಸೆ ಹೇಗೆ ಹೇಳಬಹುದು? ಎಷ್ಟು ನೋವನ್ನು ಸಹಿಸಿಕೊಂಡು ಮಗನನ್ನು ಈ ಜಗತ್ತಿಗೆ ತಂದಿದ್ದೇನೆ. ಎಷ್ಟೋ ಪರಿಸ್ಥಿತಿಯನ್ನು ಸಂಘರ್ಷ ಮಾಡಿ ಎದುರಿಸಿ ಅವನನ್ನು ಪಾಲನೆ ಪೋಷಣೆ ಮಾಡಿ ಓದಿಸಿ ಬೆಳೆಸಿದ್ದೇನೆ. ಸ್ವತಃ ಮುಳ್ಳುಗಳ ದಾರಿಯಲ್ಲೇ ನಡೆಯುತ್ತಾ ನನ್ನ ಮಗನಿಗೆ ಒಂದಿಷ್ಟು ನೋವಾಗದಂತೆ ನೋಡಿಕೊಂಡೆ. ತಂದೆಯಿಲ್ಲದ ಮಗನನ್ನು ಕಷ್ಟಪಟ್ಟು ಅವನ ಕಾಲ್ಮೇಲೆ ಅವನು ನಿಲ್ಲುವಂತೆ ಮಾಡಿದೆ. ಅವನ ತಲೆಯ ಮೇಲೆ ಈ ಸೂರು ಇದ್ದರೆ ಅದು ಕೇವಲ ನನ್ನ ತ್ಯಾಗದ ಕೊಡುಗೆಯಾಗಿದೆ. ನನ್ನ ತ್ಯಾಗ ಮತ್ತು ತಪಸ್ಸಿಗೆ ಇದೇನಾ ಫಲ ಅಂತ ಯೋಚಿಸುತ್ತಾ ಅವಳ ಕಣ್ಣುಗಳಿಂದ ಗಳಗಳನೆ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಪಾಪ ವಿದ್ಯಾವತಿ ಹೇಳಿಕೊಳ್ಳಬೇಕು ಅಂದರೆ ಯಾರಿಗೆ ತಾನೇ ಹೇಳಿಕೊಳ್ಳಬೇಕು? ಒಂದು ವೇಳೆ ತನ್ನದೇ ರಕ್ತ ಚೆನ್ನಾಗಿರುತ್ತಿದ್ದರೆ ಹೀಗೆ ಇಷ್ಟು ಮಾತನಾಡಲು ಸೊಸೆಗಾದರೂ ಯಾವ ಧೈರ್ಯ ಇರುತ್ತಿತ್ತು? ರಾತ್ರಿ ಎಲ್ಲರೂ ಮಲಗಿದ್ದರು. ಆದರೆ ವಿದ್ಯಾವತಿಯ ಕಣ್ಣುಗಳಿಂದ ನಿದ್ರೆ ಅನ್ನುವುದು ಮಾಯವಾಗಿತ್ತು. ಅವಳು ಇಡೀ ರಾತ್ರಿ ತನ್ನ ಕೋಣೆಯಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದಳು ಮತ್ತು ಅವಳ ಕಣ್ಣುಗಳು ಕಣ್ಣೀರು ಸುರಿಸುತ್ತಲೇ ಇದ್ದವು. ಇದ್ದು ಅವಳ ತಲೆಯಲ್ಲಿ ಇದೇ ವಿಚಾರ ಕೊರೆಯುತ್ತಿತ್ತು. ಒಂದು ವೇಳೆ ನನ್ನ ಕೋಣೆಯನ್ನೇ ಖಾಲಿ ಮಾಡಿಸಬೇಕಾಗಿದ್ದರೆ ಅದಕ್ಕಾಗಿ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸುವ ಜರೂರತ್ತೇನಿದೆ? ನಾನು ಹಾಲ್ನಲ್ಲಿಯೇ ಮಲಗುತ್ತಿದ್ದೆ, ಇಲ್ಲದಿದ್ದರೆ ಸ್ಟೋರ್ ರೂಮ್ನಲ್ಲಿ ಇರುತ್ತಿದ್ದೆ ಅಂತ ಯೋಚಿಸುತ್ತಾ ಅವಳ ಕಣ್ಣಿಂದ ಮತ್ತೆ ಕಣ್ಣೀರು ಜಾರಲು ಪ್ರಾರಂಭಿಸಿತು. ಮತ್ತು ನಂತರ ಅವಳಿಗೆ ಅವಳ ಕೆಮ್ಮು ತೊಂದರೆ ಕೊಡಲು ಶುರು ಮಾಡಿತು. ಮಗನಿಗೆ ಬಿಸಿ ನೀರು ಕೊಡಲು ಕೇಳಿದರಾಯಿತು ಅಂದುಕೊಂಡಳು. ನಂತರ ಒಂದು ಕ್ಷಣ ನಿಂತು, ಯಾವ ಮಗ? ಈಗ ಆ ಮಗ ನನ್ನವನಾಗಿ ಎಲ್ಲಿ ಉಳಿದಿದ್ದಾನೆ ಅಂದುಕೊಂಡಳು. ಮಾರನೇ ದಿನ ಬೆಳಗ್ಗೆ ವಿನೋದ್ ಮತ್ತು ವೈಶಾಲಿ ಎದ್ದು ನೋಡಿದಾಗ ಅಮ್ಮ ಇನ್ನೂ ಎದ್ದಿರಲೇ ಇಲ್ಲ. ಯಾವಾಗ ಅತ್ತೆ ಹೇಳುತ್ತಾಳೋ, ಯಾವಾಗ ಅವಳೊಂದಿಗೆ ವೃದ್ಧಾಶ್ರಮಕ್ಕೆ ಬಿಡುವ ವಿಚಾರ ಮಾತನಾಡಲಾಗುತ್ತದೆಯೋ ಅಂತ ವೈಶಾಲಿ ಯೋಚಿಸಿ ಅದಿರಲಾಗುತ್ತಿದ್ದಳು. ಬೆಳಿಗ್ಗೆ ಇಷ್ಟೊತ್ತಾದರೂ ಅತ್ತೆ ಏಕೆ ಹೇಳಲಿಲ್ಲ ಅಂತ ಅವಳು ಗಾಬರಿಯಾಗಿದ್ದಳು. ಮತ್ತೊಂದು ಗಂಟೆ ಕಳೆಯಿತು. ಆದರೆ ವಿದ್ಯಾವತಿ ತನ್ನ ಕೋಣೆಯಿಂದ ಹೊರಗೆ ಬರಲೇ ಇಲ್ಲ. ಕಿರಿಕಿರಿ ಮತ್ತು ಸ್ವಲ್ಪ ವಿಚಿತ್ರತನದಿಂದ ವೈಶಾಲಿ ವಿನೋದನಿಗೆ ಧ್ವನಿ ಮಾಡಿದಳು. ನಂತರ ಇಬ್ಬರು ಸೇರಿ ನಿಧಾನವಾದ ಹೆಜ್ಜೆ ಇಡುತ್ತಾ ವಿದ್ಯಾವತಿಯ ಕೋಣೆಯ ಬಾಗಿಲನ್ನು ತೆರೆದು ಒಳಗೆ ಹೋದರು. ಆದರೆ ಇದೇನಿದು? ಕೋಣೆ ಖಾಲಿಯಾಗಿತ್ತು. ಹಾಸಿಗೆಯನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಇಡಲಾಗಿತ್ತು. ಆದರೆ ಅಮ್ಮ ಅದರ ಮೇಲೆ ಇರಲಿಲ್ಲ. ಗಾಬರಿಯಿಂದ ವಿನೋದ್ ಕಪಾಟನ್ನು ತೆರೆದಾಗ ಒಳಗಿನ ಖಾಲಿತನವು ಅವನನ್ನು ಅಣುಕಿಸುತ್ತಿರುವುದನ್ನು ನೋಡಿ ದಿಗ್ಭ್ರಮೆಗೊಂಡನು. ಅಮ್ಮನ ಬಟ್ಟೆಗಳು ಸಹ ಕಾಣೆಯಾಗಿದ್ದವು. ಅವರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾ, ಅಷ್ಟಕ್ಕೂ ಅಮ್ಮ ನಮಗೆ ಏನು ಹೇಳದೆ ಎಲ್ಲಿಗೆ ಹೋಗಿರಬಹುದು ಅಂತ ಯೋಚಿಸಿದರು. ಅಷ್ಟರಲ್ಲಿ ವಿನೋದನ ಕಣ್ಣುಗಳು ತನ್ನ ತಾಯಿಯ ದಿಂಬಿನ ಬಳಿ ಅಚ್ಚುಕಟ್ಟಾಗಿ ಇಟ್ಟಿದ್ದ ಕಾಗದದ ಮೇಲೆ ಬಿದ್ದವು. ಅದು ಒಂದು ಪತ್ರವಾಗಿತ್ತು. ವಿನೋದನು ಚಕ್ಕನೆ ಪತ್ರವನ್ನು ತೆಗೆದುಕೊಂಡು ನಡುಗುವ ಕೈಗಳಿಂದ ಅದನ್ನು ತೆರೆದು ಓದಲು ಪ್ರಾರಂಭಿಸಿದನು. ಆ ಪತ್ರದಲ್ಲಿ, ನನ್ನ ಪ್ರೀತಿಯ ಮಗ ವಿನೋದ್, ಯಾವತ್ತಿಗೂ ಸುಖದಿಂದ ಇರು. ನಿನ್ನ ಹಾಗೂ ನಿನ್ನ ಹೆಂಡತಿಯ ಮಾತುಗಳನ್ನು ಕೇಳಿದ ನಂತರವೂ ಏಕೆ ಅಂತ ನನಗೆ ಗೊತ್ತಿಲ್ಲದೆ ನನ್ನಿಂದ ನಿನಗೆ ಶುಭ ಚಿಂತನೆಗಳು ಹೊರಡುತ್ತಿವೆ. ನೀನು ನನ್ನ ಸ್ವಂತ ಮಗನಾಗಿದ್ದರೂ ಇಷ್ಟೊಂದು ಹೇಗೆ ಬದಲಾದೆ?
ಈ ಮಾತನ್ನು ನನ್ನಿಂದ ಈ ಜನ್ಮದಲ್ಲಿ ಬಹುಶಃ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಒಬ್ಬ ತಾಯಿ ವೃದ್ಧಾವಸ್ಥೆಯನ್ನ ತಲುಪಿದ ನಂತರ ತನ್ನದೇ ಆದ ಮಗ ಸೊಸೆಗೆ ಹೇಗೆ ಭಾರವಾಗುತ್ತಾರೆ ಅಂತ ನನಗೆ ತಿಳಿಯುತ್ತಿಲ್ಲ. ನೀನು ನನ್ನ ಭವಿಷ್ಯಕ್ಕಾಗಿ ಏನು ಯೋಚಿಸಿರುವೆಯೋ ಅದೆಲ್ಲವನ್ನು ನಾನು ರಾತ್ರಿಯೇ ಕೇಳಿಸಿಕೊಂಡಿದ್ದೇನೆ. ಆದರೆ ನಾನು ನನ್ನ ಮುಂದಿನ ಜೀವನವನ್ನು ಹೇಗೆ ಕಳೆಯಬೇಕು ಅನ್ನುವ ನಿರ್ಧಾರವನ್ನು ನಿಮಗೆ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಅದರ ನಿರ್ಧಾರವನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ನಾನು ನಿನ್ನ ತಾಯಿ ಇದ್ದೇನೆ ವಿನೋದ್. ಯಾವುದೇ ಹಳೆಯ ನಿರ್ಜೀವ ವಸ್ತುವಲ್ಲ. ಅದನ್ನು ಯಾವಾಗ ಬೇಕೋ ಆಗ ಎತ್ತಿ ಹೊರಗೆ ಬೀಸಾಡಲಿಕ್ಕೆ. ನನಗೆ ವಯಸ್ಸಾಗಿದೆ, ಆದರೆ ಖಂಡಿತವಾಗಿ ಅಸಹಾಯಕಳಲ್ಲ. ನಾನು ನಿಮ್ಮ ಮನೆಯನ್ನು ಬಿಟ್ಟು ಯಾವತ್ತಿಗೂ ಮರಳಿ ಬಾರದಂತೆ ಹೊರಟಿದ್ದೇನೆ. ನಾನು ಹೋದ ನಂತರ ನಿನ್ನ ಹಾಗೂ ನಿನ್ನ ಪತ್ನಿಯ ತಲೆಯ ಮೇಲಿನ ದೊಡ್ಡ ಭಾರ ಇಳಿಯುತ್ತದೆ ಅಂತ ಆಶಿಸುತ್ತೇನೆ ಮತ್ತು ನೀವು ಸುಖ ಮತ್ತು ನೆಮ್ಮದಿಯಿಂದ ಬದುಕಬಹುದು. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ನಿನ್ನ ದುರಾದೃಷ್ಟಕರ ತಾಯಿ. ಪತ್ರವನ್ನು ಓದಿದ ನಂತರ ವಿನೋದನ ಕಣ್ಣುಗಳಲ್ಲಿ ಒಂದು ಕ್ಷಣ ಕಣ್ಣೀರು ತುಂಬಿದವು. ಅವನಿಗೂ ವಿಷಾದವಾಯಿತು, ಆದರೆ ಅದು ಸ್ವಲ್ಪ ಸಮಯದವರೆಗೆ ಮಾತ್ರವಾಗಿತ್ತು. ಸ್ವಲ್ಪ ಸಮಯದ ನಂತರ ವೈಶಾಲಿಯ ಸಹೋದರಿ ಸುಮಿತ್ರಾ ಮನೆಗೆ ತಲುಪಿದಳು. ತದನಂತರ ಮನೆಯ ವಾತಾವರಣ ಹೇಗಾಯಿತು ಅಂದರೆ ಮನೆಯಲ್ಲಿ ಏನೂ ನಡೆದೇ ಇಲ್ಲವೇನೋ ಅನ್ನುವ ಥರ ಆಯಿತು. ರಾತ್ರಿಯವರೆಗೆ ವಿನೋದ್ ಮತ್ತು ವೈಶಾಲಿ ವಿದ್ಯಾವತಿಯನ್ನು ಮರೆತೇ ಬಿಟ್ಟಿದ್ದರು. ಮನೆಯಲ್ಲಿ ಪಾರ್ಟಿಯ ವಾತಾವರಣ ಇದ್ದಿತು. ಊಟವನ್ನು ಹೊರಗಿನಿಂದ ತರಿಸಲಾಗಿತ್ತು ಮತ್ತು ಅವರೆಲ್ಲ ಊಟ ಮಾಡುತ್ತಾ ನಗಾಡುತ್ತಾ ಸಂತೋಷ ಅನುಭವಿಸುತ್ತಾ ಕುಳಿತಿದ್ದರು. ಇಲ್ಲಿ ವಿದ್ಯಾವತಿ ತನ್ನ ಬಟ್ಟೆ ಮತ್ತು ಕೆಲವು ವಸ್ತುಗಳೊಂದಿಗೆ ಮನೆಯಿಂದ ಹೊರಟು ಬಂದಿದ್ದಳು. ಅವಳು ತನ್ನ ವಿಧವಾ ಪಿಂಚಣಿಯನ್ನು ಕೇವಲ 1 ದಿನದ ಹಿಂದೆಯಷ್ಟೇ ಪಡೆದಿದ್ದಳು. ಆದ್ದರಿಂದ ಆ ಹಣದಿಂದ ಅವಳು ಮಾಡಿದ ಮೊದಲ ಕೆಲಸವೆಂದರೆ ತನಗಾಗಿ ಔಷಧಿಗಳನ್ನು ಖರೀದಿಸಿದಳು. ತಾನೇನು ಮಾಡಬೇಕು ಅಂತ ಅವಳು ತನ್ನ ಮನಸ್ಸಿನಲ್ಲಿ ಯೋಚಿಸಿದ್ದಳು. ಅವಳು ತಕ್ಷಣ ತನ್ನ ತಂಗಿಗೆ ಕರೆ ಮಾಡಿ ತನ್ನ ಹೆತ್ತವರ ಮನೆಯಲ್ಲಿ ಭೇಟಿಯಾಗಲು ಹೇಳಿದಳು. ಆ ಮನೆ ಹಲವು ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ಅಲ್ಲಿಯಾದರೂ ಯಾರಿರಬೇಕು? ತಾಯಿ ಮತ್ತು ತಂದೆ ಹಲವು ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದರು ಮತ್ತು ಆ ಮನೆಯ ಸಂಭ್ರಮವನ್ನು ಮುಂದುವರಿಸಿಕೊಂಡು ಹೋಗಲು ಆ ಸಹೋದರಿಯರಿಗೆ ಯಾವುದೇ ಸಹೋದರ ಇರಲಿಲ್ಲ. ವಿದ್ಯಾವತಿಯ ಮಾತಿನಲ್ಲಿನ ಚಿಂತೆಯ ಸುಳಿಯನ್ನು ಗ್ರಹಿಸಿದ ಅವಳ ಸಣ್ಣ ತಂಗಿ ಇತರ ಸಹೋದರಿಯರಿಗೂ ಕರೆ ಮಾಡಿದಳು. ವಿದ್ಯಾವತಿ ಕೂಡ ನೇರವಾಗಿ ತನ್ನ ಹಳ್ಳಿಗೆ ಹೋದಳು. ಅಲ್ಲಿ ಹಳ್ಳಿಯಲ್ಲಿ ತನ್ನ ಹಳೆಯ ಮನೆಯನ್ನು ನೋಡಿದ ನಂತರ ಅವಳ ಮನಸ್ಸು ಹಸಿರಾಯಿತು. ಮನೆ ಮುಚ್ಚಲಾಗಿತ್ತು. ವಿದ್ಯಾವತಿ ಪಕ್ಕದ ಮನೆಯವರಿಂದ ಚಾವಿ ಇಸಿದುಕೊಂಡು ಮತ್ತು ತನ್ನ ಮನೆಯ ಬಾಗಿಲನ್ನು ತೆರೆದಳು. ಇಂದು ಅವಳು ಸ್ವತಂತ್ರವಾಗಿ ಉಸಿರಾಡಿದಳು. ಮಾರನೆಯ ದಿನವೇ ಅವಳ 4 ಸಹೋದರಿಯರು ಅವಳನ್ನು ಭೇಟಿಯಾಗಲು ಬಂದರು. ಎಲ್ಲರೂ ಒಟ್ಟಿಗೆ ಇದ್ದಾಗ ವಿದ್ಯಾವತಿ ಎಲ್ಲರೆದುರಿಗೂ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಂಡಳು. ನೀನು ನಮ್ಮ ಮನೆಗೆ ಬಂದಿರು ಅಂತ ಎಲ್ಲ ಸಹೋದರಿಯರು ಅವಳಿಗೆ ಹೇಳಿದರು. ಆದರೆ ಅವರೆಲ್ಲ ತಮ್ಮ ತಮ್ಮ ಗಂಡನ ಮನೆಯಲ್ಲಿದ್ದರು. ಆದ್ದರಿಂದ ವಿದ್ಯಾವತಿಗೆ ಯಾರದೇ ಮನೆಗೆ ಹೋಗಿ ಬಹಳ ದಿನಗಳವರೆಗೆ ಇರುವ ಸಾಧ್ಯತೆ ಇರಲಿಲ್ಲ. ಎಲ್ಲರೂ ತಮ್ಮ ತನದಿಂದ ವಿದ್ಯಾವತಿಗೆ ಜೀವನ ಸಾಗಿಸಲು ಸಾಧ್ಯವಾಗುವಂತೆ ತಂದೆಯ ಜಮೀನನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿದರು ಮತ್ತು ಸ್ವಲ್ಪ ಹಣವನ್ನು ಸಹ ನೀಡಿದರು. ವಿದ್ಯಾವತಿ ಆ ಹಣವನ್ನು ತನ್ನ ಪ್ರಸ್ತುತ ಅಗತ್ಯಗಳನ್ನು ಪೂರೈಸಲು ಇಟ್ಟುಕೊಂಡಳು. ಆದರೆ ಭವಿಷ್ಯದಲ್ಲಿ ಅವರ ಹಣವನ್ನು ಹಿಂತಿರುಗಿಸುವುದಾಗಿಯೂ ಅವಳು ಭರವಸೆ ನೀಡಿದಳು. ಹಾಗೆ ನೋಡಿದರೆ ಅದು 4 ಸಹೋದರಿಯರಿಗೆ ನಷ್ಟದ ಒಪ್ಪಂದವಾಗಿರಲಿಲ್ಲ, ಏಕೆಂದರೆ ಅವರಿಗೆ ಅವರ ತಾಯಿಯ ಮನೆ ಮರಳಿ ಸಿಕ್ಕಿತು. 4 ಸಹೋದರಿಯರು ಮದುವೆಯ ನಂತರ ಸಮಯಕ್ಕೆ ಸ್ವಲ್ಪ ದಿನಗಳವರೆಗೆ ಅಲ್ಲಿ ಇರಲಿಕ್ಕೆ ಬಂದು ಹೋಗುತ್ತಿದ್ದರು. ಕಾಲಾನಂತರದಲ್ಲಿ ವಿದ್ಯಾವತಿ ಸಂಪೂರ್ಣವಾಗಿ ಆರೋಗ್ಯವಂತಳಾದಳು ಮತ್ತು ಸದೃಢಳಾದಳು. ವಿದ್ಯಾವತಿಗೆ ಮನೆ ಮತ್ತು ಹೊಲಗಳು ಸಿಕ್ಕವು. ಅವಳು ತನ್ನ ತಂದೆಯಿಂದ ಕೃಷಿಯ ಬಗ್ಗೆ ಉತ್ತಮ ಜ್ಞಾನವನ್ನು ಪಡೆದಿದ್ದಳು. ಆದ್ದರಿಂದ ಅವಳು ತನ್ನ ಹೊಲದಲ್ಲಿ ಕೃಷಿ ಮಾಡಲು ಪ್ರಾರಂಭಿಸಿದಳು. ಕೆಲವು ಆಳುಗಳನ್ನು ನೇಮಿಸಿಕೊಂಡಳು. ಕೆಲಸಗಾರರು ಅವಳು ಹೇಳಿದ ರೀತಿಯೇ ಉಳುಮೆ ಮಾಡುತ್ತಿದ್ದರು ಮತ್ತು ಕೆಲವು ತಿಂಗಳುಗಳಲ್ಲಿ ಹೊಲದಲ್ಲಿ ಬೆಳೆಗಳು ಬೆಳೆಯಲು ಪ್ರಾರಂಭಿಸಿದವು. ಅವಳು ಚೆನ್ನಾಗಿ ಗಳಿಸಲು ಪ್ರಾರಂಭಿಸಿದಳು. ಕ್ರಮೇಣ ಅವಳು ತನ್ನ ಸಹೋದರಿಯರು ನೀಡಿದ ಹಣವನ್ನು ಸಹ ಹಿಂತಿರುಗಿಸಿದಳು. ಎಲ್ಲ ಸಹೋದರಿಯರಲ್ಲಿ ಹಿರಿಯವಳಾಗಿದ್ದ ವಿದ್ಯಾವತಿ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಸಹೋದರಿಯರಿಗೆ ಒಳ್ಳೆಯ ಉಡುಗೊರೆಗಳನ್ನು ಕೊಡಲು ಶುರು ಮಾಡಿದಳು. ತನ್ನ ಎಲ್ಲ ಖರ್ಚು ವೆಚ್ಚದ ನಂತರ ಉಳಿದ ಹಣವನ್ನು ಸಮಾಜ ಸೇವೆಗಳಲ್ಲಿ ತೊಡಗಿಸಲು ಶುರು ಮಾಡಿದಳು. ವಿಧವೆಯಾಗುವ ನೋವನ್ನು ಅವಳಿಗಿಂತ ಚೆನ್ನಾಗಿ ಬೇರೆ ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಆದ್ದರಿಂದ ಅವಳು ತನ್ನಂತಹ ಇತರ ವಿಧವೆಯರು ಮತ್ತು ವೃದ್ಧರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದಳು. ಅವಳ ಸಮಾಜ ಸೇವೆಯು ಇಡೀ ಹಳ್ಳಿಯಲ್ಲಿ ಚರ್ಚೆಯಾಗಲು ಪ್ರಾರಂಭಿಸಿತು. ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಸಹ ಮುಂದೆ ಬಂದು ಅವಳೊಂದಿಗೆ ಕೈ ಜೋಡಿಸಿದವು. ಈಗ ವಿದ್ಯಾವತಿ ಖುಷಿಯಾಗಿರುತ್ತಿದ್ದಳು. ಅವಳಿಗೆ ಈಗ ತನ್ನ ಜೀವನದ ಉದ್ದೇಶ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು.
ಆಗಾಗ ಅವಳ ಕಣ್ಣುಗಳು ತನ್ನ ಮಗನನ್ನು ನೆನಪಿಸಿಕೊಳ್ಳುತ್ತಾ ತೆವಗೊಳ್ಳುತ್ತಿದ್ದವು. ಆದರೆ ಮರುಕ್ಷಣವೇ ಅವಳು ಎಲ್ಲವನ್ನ ಮರೆತು ಪೂರ್ಣ ಉತ್ಸಾಹದಿಂದ ಕೆಲಸಕ್ಕೆ ಮರಳುತ್ತಿದ್ದಳು. ಅವಳು ಎಂದಿಗೂ ತನ್ನನ್ನು ತಾನು ದುರ್ಬಲಗೊಳಿಸಲು ಬಿಡಲಿಲ್ಲ. ಅವಳು ತನ್ನ ಸ್ವಂತ ಮನೆಯಲ್ಲಿ ಹುಡುಗಿಯರಿಗಾಗಿ ಒಂದು ಶಾಲೆಯನ್ನು ತೆರೆದಳು. ಅಲ್ಲಿ ಶುಲ್ಕವಿಲ್ಲದೆ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಹಳ್ಳಿಯ ಹುಡುಗಿಯರು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತುಕೊಳ್ಳಬೇಕು ಮತ್ತು ಶಿಕ್ಷಣ ಪಡೆಯುವ ಮೂಲಕ ತಮ್ಮ ಭವಿಷ್ಯವನ್ನು ತಾವು ರೂಪಿಸಿಕೊಳ್ಳಲು ಸಾಧ್ಯವಾಗಬೇಕು ಅಂತ. ಅವರು ತಮ್ಮ ಗಂಡ ಮತ್ತು ಗಂಡು ಮಕ್ಕಳ ಮೇಲೆ ಅವಲಂಬಿತ ಆಗಬಾರದು ಅಂತ. ಶಿಕ್ಷಣದ ಕೊರತೆಯಿಂದಾಗಿ ತಾನು ಇದನ್ನೆಲ್ಲ ಎದುರಿಸಬೇಕಾಗಿ ಬಂದಿತು ಮತ್ತು ಹಾಗೆ ಹಳ್ಳಿಯ ಇನ್ನೊಬ್ಬ ಹುಡುಗಿಗೂ ಆಗಬಾರದು ಅಂತ ಅವಳು ಬಯಸಿದ್ದಳು. ಅದಕ್ಕಾಗಿ ಅವಳು ಹಳ್ಳಿಯ ಪ್ರತಿ ಬಡ ಕುಟುಂಬದ ಹುಡುಗಿಗೂ ಶಿಕ್ಷಣ ಕೊಡಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಳು. ಸಮಯದ ಜೊತೆಗೆ ಸ್ವತಃ ಅವಳು ಕೂಡ ಅಪ್ಡೇಟ್ ಆದಳು. ಕಂಪ್ಯೂಟರ್ ಶಿಕ್ಷಣವನ್ನು ಪಡೆಯುವ ಅವಳ ದೀರ್ಘಕಾಲದ ಆಸೆಯನ್ನು ಸಹ ಅವಳು ಪೂರೈಸಿಕೊಂಡಳು. ಕೇವಲ 2 ವರ್ಷಗಳಲ್ಲಿ ತನ್ನ ಮಗನ ಮನೆಯಲ್ಲಿ ಸೊಸೆಯ ಪ್ರಾಬಲ್ಯದಿಂದ ಹತ್ತಿಕ್ಕಲಾಗಿದ್ದ ವಿದ್ಯಾವತಿ ಈಗ ಇಂದು ಸೂಪರ್ ಆಕ್ಟಿವ್ ಸಮಾಜ ಸೇವಕಿಯಾಗಿ ಪರಿವರ್ತನೆಯಾಗಿದ್ದಳು. ವಿದ್ಯಾವತಿಯ ಜನಪ್ರಿಯತೆ ಈ ಹಳ್ಳಿಯಿಂದ ಶಹರದವರೆಗೂ ಹಬ್ಬಿತು. ಅವಳು ಸಣ್ಣ ಸಣ್ಣ ಪ್ರಯತ್ನದಿಂದ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ತೋರಿಸಿದಳು. ಅವಳನ್ನು ಎಷ್ಟೋ ಸಂಸ್ಥೆಗಳು ಸನ್ಮಾನ ಮಾಡಿದವು ಮತ್ತು ಅವಳಿಗೆ ಸಹಕಾರ ನೀಡಿದವು. ಜನರು ಅವಳ ಸಾಧನೆಯ ಬಗ್ಗೆ ಎಲ್ಲೆಡೆ ಮಾತನಾಡಲು ಪ್ರಾರಂಭಿಸಿದರು. ಅವಳು ಹಳ್ಳಿಯ ಎಲ್ಲ ಜನರಿಗೆ ಒಂದು ಮಾದರಿಯಾಗಿದ್ದಳು. ಒಂದು ದಿನ ವಿನೋದ್ ಬೆಳಗ್ಗೆ ಪತ್ರಿಕೆ ತೆರೆದಾಗ ತನ್ನ ತಾಯಿಯ ಫೋಟೋ ಮತ್ತು ಜನಪ್ರಿಯತೆಯನ್ನು ನೋಡಿ ದಿಗ್ಭ್ರಮೆಗೊಂಡನು. ಅವನ ತಲೆ ತಿರುಗಿದಂತೆ ಆಯಿತು. ಅವಳಿಗೆ ಬಹಳ ದೊಡ್ಡ ಸನ್ಮಾನ ಮತ್ತು ನಗದು ಮೊತ್ತ ಸಿಗಲಿದೆ ಅಂತ ತನ್ನ ತಾಯಿಯ ಬಗ್ಗೆ ತಿಳಿದಾಗ ಅವನು ತನ್ನ ಪತ್ನಿ ವೈಶಾಲಿಗೆ ಈ ವಿಷಯದ ಬಗ್ಗೆ ಹೇಳಿದ. ಆಗ ವೈಶಾಲಿಯು ವಿನೋದನಿಗೆ, ಕೇಳ್ರಿ, ನಾವು ಅವಳಿಗೆ ಒಬ್ಬನೇ ಮಗ ಮತ್ತು ಸೊಸೆ ಇದ್ದೇವೆ. ಅವಳು ತನ್ನ ಆಸ್ತಿಯನ್ನು ನಮಗೆ ಕೊಡದೆ ಮತ್ಯಾರಿಗೆ ಕೊಡುತ್ತಾಳೆ? ಅಷ್ಟಕ್ಕೂ ಅವಳ ಆಸ್ತಿಯ ಮೇಲೆ ನಮ್ಮದೇ ಪೂರ್ತಿ ಹಕ್ಕಿರುತ್ತದೆ ಅಂತ ಹೇಳಿದಳು. ಆಸ್ತಿಯ ಆಸೆಯು ಅವರನ್ನು ಕೂಡಲೇ ಹಳ್ಳಿಗೆ ಬರುವಂತೆ ಮಾಡಿತು. ಅವರು ಯಾವಾಗ ಮನೆ ತಲುಪಿದರೋ ಆಗ ಒಬ್ಬ ನೌಕರನು, ವಿದ್ಯಾವತಿ ಅವರು ಯಾವುದೋ ಸಮಾರಂಭದ ಉದ್ಘಾಟನೆಗೆ ಹೊರಗೆ ಹೋಗಿದ್ದಾರೆ, ಇನ್ನೇನು ಬರಬಹುದು ಅಂತ ಹೇಳಿದ. ತಾಯಿಯ ದಾರಿ ಕಾಯುತ್ತಾ ವಿನೋದ್ ಮತ್ತು ವೈಶಾಲಿ ಮನೆಯ ಹೊರಗೆ ಇರುವ ಹೊಲವನ್ನು ನೋಡಲು ಹೋದರು. ಹಚ್ಚ ಹಸಿರಿನ ಫಸಲು ಹೊಲದಲ್ಲಿ ಬೆಳೆದು ನಿಂತಿತ್ತು. ಅವರಿಬ್ಬರೂ ಅದನ್ನು ನೋಡಿ ವಿಚಿತ್ರವಾದರು. ತನ್ನ ತಾಯಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಾಧನೆ ಹೇಗೆ ಮಾಡಿದಳು ಅಂತ. ಹೀಗೆ ಯೋಚನೆಯಲ್ಲಿ ಮುಳುಗಿದ್ದ ಅವರನ್ನು ವರ್ತಮಾನಕ್ಕೆ ತಂದದ್ದು ಒಂದು ಜೋರಾದ ಹಾರ್ನ್ ಶಬ್ದ. ಹಿಂತಿರುಗಿ ನೋಡಿದ ವಿನೋದ್ ಮತ್ತು ವೈಶಾಲಿ ಬೆಚ್ಚಿಬಿದ್ದರು. ಅವನ ತಾಯಿ ವಿದ್ಯಾವತಿ ಸ್ಕೂಟರ್ ನಡೆಸಿಕೊಂಡು ಮನೆಗೆ ಬರುತ್ತಿದ್ದಳು. ತನ್ನ ಔಷಧಿಗಳಿಗೂ ಸಹ ತನ್ನ ಬಳಿ ಬೇಡಿಕೊಳ್ಳುತ್ತಿದ್ದ ಬಡ ವಿದ್ಯಾವತಿ ಈಗ ಸಮಾಜದಲ್ಲಿ ಗೌರವಾನ್ವಿತ ಮಹಿಳೆಯಾಗಿ ಮಾರ್ಪಟ್ಟಿರುವುದನ್ನು ನೋಡಿ ವೈಶಾಲಿ ಆಶ್ಚರ್ಯಚಕಿತಳಾದಳು. ವಿದ್ಯಾವತಿಯ ಮುಖದ ಮೇಲೆ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಒಮ್ಮೆ ತನ್ನ ಮಗನನ್ನು ನೋಡಿದಾಗ ವಿದ್ಯಾವತಿಯ ಹೃದಯವು ತಾಯಿಯ ವಾತ್ಸಲ್ಯದಿಂದ ತುಂಬಿ ತುಳುಕಿತು. ಆದರೆ ನಂತರ ಅವಳು ಆ ಪ್ರೀತಿಯನ್ನು ತನ್ನ ಹೃದಯದ ಯಾವುದೋ ಮೂಲೆಯಲ್ಲಿ ಹತ್ತಿಕ್ಕಿಕೊಂಡು, ನೀವಿಬ್ಬರೂ ಈಗ ಇಲ್ಲಿಗೆ ಏನು ಮಾಡಲು ಬಂದಿದ್ದೀರಿ ಎಂದು ದೃಢವಾಗಿ ಕೇಳಿದಳು. ಆಗ ತಾಯಿಯ ಕಾಲಿಗೆ ನಮಸ್ಕರಿಸುತ್ತಾ ವಿನೋದನು, ಅಮ್ಮ, ನಾವು ನಿನ್ನನ್ನು ಮರಳಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ನೀನು ಮನೆ ಬಿಟ್ಟು ಹೋದ ನಂತರ ನಾವು ನಿನ್ನನ್ನು ಎಲ್ಲೆಲ್ಲೂ ಹುಡುಕಿದೆವು. ನನ್ನ ಮನಸ್ಸಿನ ನೆಮ್ಮದಿಯೇ ಹಾಳಾಗಿತ್ತು. ನಮ್ಮಿಬ್ಬರಿಗೂ ನಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವಿದೆ. ಅಮ್ಮ, ನೀನಿನ್ನು ಈ ಅಪರಿಚಿತ ಜನರೊಂದಿಗೆ ಇರಬೇಕಾಗಿಲ್ಲ. ನಿನ್ನ ಮನೆಯಲ್ಲಿ ನಿನ್ನ ಪರಿವಾರ ಜನರೊಂದಿಗೆ ಇರುತ್ತಿ. ನಿಮ್ಮ ಹೊಲವನ್ನು ನೀವು ನನ್ನ ಹೆಸರಿಗೆ ಕೊಟ್ಟು ಬಿಡು. ಇನ್ನು ಮುಂದೆ ಇದರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ನಾನಿರುವಾಗಲೇ ನನ್ನ ತಾಯಿ ಇಷ್ಟೊಂದು ಕೆಲಸ ಮಾಡುವುದನ್ನು ನನ್ನಿಂದ ಎಳ್ಳಷ್ಟು ನೋಡಲು ಆಗುವುದಿಲ್ಲ ಅಂತ ಹೇಳಿದ. ವಿನೋದನ ಮಾತಿಗೆ ವೈಶಾಲಿ ಕೂಡ ತಾಳ ಹಾಕುತ್ತಾ, ಹೌದು ಅತ್ತೆ, ಈಗ ನಿಮ್ಮ ಮಗ ಸೊಸೆ ಬಂದಾಯಿತು. ನೀವು ಇನ್ನು ಕೆಲಸ ಮಾಡುವ ಅಗತ್ಯವಿಲ್ಲ, ನಾವೆಲ್ಲ ನೋಡಿಕೊಳ್ಳುತ್ತೇವೆ ಅಂತ ಹೇಳಿದಳು. ತನ್ನ ಮಗ ಮತ್ತು ಸೊಸೆಯನ್ನ ಚೆನ್ನಾಗಿ ಬಲ್ಲ ವಿದ್ಯಾವತಿ ಅವರ ದುರಾಸೆಯನ್ನ ತಕ್ಷಣ ಗುರುತಿಸಿ ದೃಢವಾದ ಧ್ವನಿಯಲ್ಲಿ, ನಿನ್ನಿಂದ ನಾನು ಇದನ್ನೇ ನಿರೀಕ್ಷಿಸಿದ್ದೆ. ನಿನ್ನಂಥವನು ತನ್ನ ಸ್ವಂತ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕಿ ಅವಳನ್ನು ಅಸಹಾಯಕಳನ್ನಾಗಿ ಮಾಡಬಲ್ಲವನು. ಇಂತಹ ಅಸಹಾಯಕ ಮತ್ತು ನಿರಾಶ್ರಿತ ಜನರ ಗೋಳನ್ನು ಹೇಗೆ ನೋಡುತ್ತಾನೆ? ನಾನು ನಿನ್ನ ಮಾತಿಗೆ ಮರಳಾಗುತ್ತೇನೆ ಅಂತ ನಿನಗೆ ಅನಿಸುತ್ತದೆಯೇ? ಮಗನೇ, ನಾನು ನಿಮ್ಮಿಂದಲೇ ಕಲ್ತಿದ್ದೇನೆ. ಈ ಜಗತ್ತಿನಲ್ಲಿ ಸ್ವಂತ ನಮ್ಮವರೇ ನಮಗೆ ಆಗುವುದಿಲ್ಲ. ಯಾವ ಜನರನ್ನು ನೀನು ಅಪರಿಚಿತ ಅಂತ ಹೇಳುತ್ತಿರುವೆಯೋ ಅದೇ ಜನ ನಿಜವಾಗಿಯೂ ನನ್ನವರಾಗಿದ್ದಾರೆ. ಮತ್ತೆ ಈಗ ನಾನು ಸ್ವಾವಲಂಬಿ ಮಹಿಳೆಯಾಗಿದ್ದೇನೆ. ನಾನು ನನ್ನ ಮಗ ಮತ್ತು ಸೊಸೆಗೆ ಹೊರೆಯಾಗಿಲ್ಲ. ನನ್ನ ಈ ಜೀವನದಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ. ನಾನು ನಿಮ್ಮೊಂದಿಗೆ ವಾಸಿಸುವಾಗ ಯಾವ ಅಪಮಾನ ಎದುರಿಸಿದೆನೋ ಅದುವೇ ನನಗೆ ನಿಜಕ್ಕೂ ಒಂದು ವರದಾನವಾಗಿತ್ತು.
ನಿಜ ಹೇಳಬೇಕೆಂದರೆ ನನಗೆ ನನ್ನ ಜೀವನದ ಉದ್ದೇಶ ಆ ಮನೆಯಿಂದ ಹೊರಗೆ ಬಂದ ಮೇಲೆ ತಿಳಿಯಿತು. ಮಗನೇ, ನಾನು ಈಗ ಸನ್ಮಾನದ ಜೀವನಕ್ಕೆ ಒಗ್ಗಿಕೊಂಡಿದ್ದೇನೆ. ನಿಮ್ಮೊಂದಿಗೆ ಇರಲು ಯಾವತ್ತಿಗೂ ಬಯಸುವುದಿಲ್ಲ. ಈಗ ಇದೇ ಜನರೆಲ್ಲ ನನ್ನ ಪರಿವಾರ ಆಗಿದ್ದಾರೆ. ಮತ್ತು ಆಸ್ತಿಯ ವಿಷಯಕ್ಕೆ ಬಂದರೆ, ನಾನಿದ್ದಾಗ ಮಾತ್ರವಲ್ಲ, ನಾನಿಲ್ಲದೆ ಇರುವಾಗಲೂ ನಿನಗೆ ನನ್ನ ಸಂಪತ್ತಿನಲ್ಲಿ ಒಂದು ಪೈಸೆಯೂ ಸಿಗುವುದಿಲ್ಲ ಅಂತ ಹೇಳುತ್ತಾ ಅವಳು ಒಬ್ಬ ನೌಕರರನ್ನು ಕರೆದು, ಅರೆ ರಾಜು, ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಸ್ವಲ್ಪ ಚಹಾ ನಾಷ್ಟ ನೋಡಿಕೊ ಅಂತ ಹೇಳಿದಳು. ನಂತರ ತನ್ನ ಗಡಿಯಾರವನ್ನು ನೋಡಿ, ನನಗೆ ಒಂದು ರೊಟ್ಟಿ ಅಂಗಡಿ ಉದ್ಘಾಟನೆ ಮಾಡಲಿಕ್ಕೆ ಹೋಗುವುದಿದೆ, 2 ಗಂಟೆ ಬಿಟ್ಟು ಬರುತ್ತೇನೆ, ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳಿ ವಿದ್ಯಾವತಿಯು ತನ್ನ ಪರ್ಸ್ ಎತ್ತಿಕೊಂಡು ಆತ್ಮವಿಶ್ವಾಸದಿಂದ ಸ್ಕೂಟರ್ ಚಾವಿ ತೆಗೆದುಕೊಂಡು ಮನೆಯಿಂದ ಹೊರಟು ಹೋದಳು. ವಿನೋದ್ ಮತ್ತು ವೈಶಾಲಿ ಬಾಯಿ ಬಿಟ್ಟುಕೊಂಡು ತಮ್ಮ ತಾಯಿಯ ಸ್ಕೂಟರ್ ಮೇಲೆ ಹೋಗುತ್ತಿರುವುದನ್ನು ನೋಡುತ್ತಾ ನಿಂತರು. ಅವರಿಗೆ ಈಗ ತಮ್ಮ ತಪ್ಪಿನ ಅರಿವಾಗಿತ್ತು. ಈಗ ಅವರು ತಮ್ಮ ಕೈ ಹಿಸುಕಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಹಾಗಿದ್ದರೆ ಸ್ನೇಹಿತರೆ, ವಿದ್ಯಾವತಿಯು ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಕಥೆಯನ್ನು ಕರ್ನಾಟಕದ ಯಾವ ಪ್ರದೇಶದಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.